ಓಂ ತಮೀಶಾನಂ ಜಗತಸ್ತಸ್ತುಷಸ್ಪತಿಂ ಧಿಯಂಜನ್ಮವಸೇ ಹೂಮಹೇ ವಯಂ ಪೂಷಾ ನೋ ಯಥಾ ವೇದ ಸಾಮಸದ್ವೃತೆ ರಕ್ಷಿತಾ ಪಾಯುರ್ದಬ್ಧ ಸ್ವಸ್ತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಭವಿಷ್ಯ ಸಿಂಹರಾಶಿ ಹೇಗಿದೆ ಅನ್ನುವಂಥದ್ದು ನೋಡೋಣ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಅಥವಾ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರೋಧಿ ನಾಮ ಸಂವತ್ಸರಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ. ಏಪ್ರಿಲ್ 30ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರ್ತಕ್ಕಂಥ ದಿನ. ಸಿಂಹರಾಶಿಯವರಿಗೆ ಏನಾದರೂ ಪಾಸಿಟಿವಾ ನೆಗೆಟಿವಾ ನೋಡೋಣ. ನೋಡಿ, ಹೋದ ವರ್ಷ 2023ರಿಂದ ಸಿಂಹರಾಶಿಯವರಿಗೆ ಸಂಪೂರ್ಣ ಗುರುಬಲ ಇತ್ತು, ಗುರುವಿನ ದೃಷ್ಟಿ ನಿಮಗಿತ್ತು, ಪಂಚಮ ದೃಷ್ಟಿ ಇತ್ತು, ಅದು ಬಹಳ ವಿಶೇಷವಾದ ದೃಷ್ಟಿ ಇತ್ತು, ಬಹಳ ಅನುಕೂಲನೂ ನಿಮ್ಗೆ ಆಗಿರುತ್ತೆ. ಅದೇ ಈ ಏಪ್ರಿಲ್ 30ನೇ ತಾರೀಕಿಗೆ ಗುರು ಬದಲಾವಣೆ ಆದಮೇಲೆ ಮೇ 1ನೇ ತಾರೀಕಿನಿಂದ ಸಿಂಹರಾಶಿಯವರಿಗೆ ಗುರುಬಲ ಇರಲ್ಲ. ಸಿಂಹರಾಶಿಯವರಿಗೆ ಗುರುಬಲ ಹೋಗುತ್ತೆ, ಗೋಚಾರದಲ್ಲಿ ಹೋಗುತ್ತೆ. ಆದರೆ ಜನ್ಮಜಾತಕದಲ್ಲಿ ಗುರು ಎಲ್ಲಿದ್ದಾರೆ ನೋಡ್ಕೊಳ್ಳಿ. ಗುರು ಏನಾದರೂ ಧನುರ್ರಾಶಿಯಲ್ಲೋ, ಮೀನರಾಶಿಯಲ್ಲೋ, ಮೇಷರಾಶಿಯಲ್ಲೋ, ವೃಶ್ಚಿಕ ರಾಶಿಯಲ್ಲೋ, ಕರ್ಕಾಟಕ ರಾಶಿಯಲ್ಲೋ ಇದ್ದರೆ ಅಥವಾ ಸಿಂಹರಾಶಿಯಲ್ಲೋ ಇದ್ದರೆ ನಿಮ್ಮ ಜನ್ಮಜಾತಕದಲ್ಲಿ ನಿಮಗೆ ಅದೃಷ್ಟ, ಭಾಗ್ಯದ ಗುರುವಿನ ಫಲವೇ ನಿಮಗೆ ಸಿಗುತ್ತೆ. ಹಾಗಾಗಿ ಗೋಚಾರದಲ್ಲಿ ಗುರುಬಲ ಹೋಗ್ತಾ ಇದೆ ಸಿಂಹರಾಶಿಯವರಿಗೆ. ಒಂದು ಕಡೆ ಗುರುಬಲ ಹೋಗ್ತಾ ಇದೆ, ಗುರು 10ನೇ ಮನೆಗೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಕಂಟಕ ಶನಿ ಬರೋ ವರ್ಷ 2025 ಮಾರ್ಚ್ 28ರವರೆಗೂ ಕಂಟಕ ಶನಿ, ಶನಿ ನೇರವಾದ ದೃಷ್ಟಿ ನಿಮ್ಮ ಮೇಲೆ ಇದೆ. ಹಾಗಂತ ನಾನು ನಿಮಗೇನು ತೊಂದರೆ ಆಗ್ಬಿಡುತ್ತೆ, ಕಷ್ಟ ಕೊಡುತ್ತೆ, ಸಮಸ್ಯೆಗಳಾಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಎಚ್ಚರ ಅನ್ನುವಂಥ ಒಂದು ಮಾತನ್ನು ನಾನು ನಿಮ್ಗೆ ತಿಳಿಸ್ತೇನೆ. ಒಂದು ಕಡೆ ಶನಿ ದೃಷ್ಟಿ ನಿಮ್ಮ ಮೇಲಿದೆ, ಇನ್ನೊಂದು ಕಡೆ ಗುರು ಬಲ ನಿಮಗಿಲ್ಲ, ಹೋಗುತ್ತೆ. ಹಾಗಾಗಿ ಏಪ್ರಿಲ್ 30ರ ನಂತರ ಮೇ 1ನೇ ತಾರೀಕು 2024ರಿಂದ ನಿಮಗೆ ಗುರುವಿನ ಅನುಗ್ರಹವೂ ಬೇಕು, ಶನಿಯ ಅನುಗ್ರಹವೂ ಬೇಕು. ನೋಡೋಣ. ಮೊದಲನೇದಾಗಿ ಶನಿ ಸಪ್ತಮದಲ್ಲಿದ್ದಾಗ ಏನು ಫಲ ಅನ್ನುವಂತಹದ್ದನ್ನು ನೋಡೋಣ. ವಿವಾಹ ಮದನ ಲೋಕ ಭಾರ್ಯ ಭರ್ತ್ಯ ಸಮಾಗಮ ಶಯ್ಯಾ ಸ್ತ್ರೀ ಸನ್ ಪದ್ಮಷ್ಟಾರ್ಥ ಮೈಥುನಾನ್ಯಪಿ ಸಪ್ತಮಾತ್ ಅನ್ನುವಂಥ ಒಂದು ಶ್ಲೋಕ ಏನು ಹೇಳುತ್ತೆ. ಬಹಳ ವಿಶೇಷವಾದಂಥ ವಿಚಾರ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡಿ. ಈಗ ಶನಿಯು ಅಂದರೆ ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದರೆ, ಮೊದಲನೇದಾಗಿ ಅದನ್ನು ತಿಳ್ಕೊಬೇಕು ನಾವು. ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದರೆ ಏನು ಫಲ ಅನ್ನುವಂಥದ್ದನ್ನು ನೋಡೋಣ. ಗ್ರಂಥ ಏನು ಹೇಳುತ್ತೆ, ಸಪ್ತಮಾಧಿಪತಿಯು ಸಪ್ತಮದಲ್ಲಿದ್ದಾಗ ಶುಭನಾದರೆ ಅಂದರೆ ಒಳ್ಳೇದಾದರೆ, ಅಂದರೆ ಒಳ್ಳೆ ಸ್ಥಾನದಲ್ಲಿದ್ದರೆ ಆ ಗ್ರಹ 7ನೇ ಮನೆ ಗ್ರಹ. ಯಾರು 7ನೇ ಮನೆ ಗ್ರಹ? ಶನಿ. ಸ್ವಂತ ಮನೇಲಿ ತಾನೇ ಇದ್ದಾರೆ, ಅವಾಗ ಶುಭನೇ ಅದು ನಿಮಗೆ. ಏನು ಹೇಳುತ್ತೆ ನಿಮಗೆ? ಸುಂದರವಾದಂಥ ಜೀವನವನ್ನು ಕಟ್ಕೊಳ್ತೀರಾ ಮತ್ತು ಕಳತ್ರ ಭಾವ ತುಂಬ ಚೆನ್ನಾಗಿರುತ್ತೆ. ವಿವಾಹಕ್ಕೆ ತೊಂದರೆಗಳು ಬರಲ್ಲ, ಮೋಹಕವಾಗಿರ್ತಕ್ಕಂಥ ಒಂದು ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಆಕರ್ಷಕವಾದಂಥ ಕೆಲಸಗಳನ್ನು ನೀವು ಮಾಡ್ತೀರಾ. ವಿಶೇಷವಾಗಿ ಸ್ತ್ರೀ ಪುರುಷರ ಮಧ್ಯೆ ಪರಸ್ಪರ ಆಕರ್ಷಿತರಾಗ್ತೀರಾ. ಅಕಸ್ಮಾತ್ ಪಾಪನಾದರೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಪಾಪ ಅಂತೂ ಅಲ್ಲ ನಿಮಗೆ, ಯಾಕಂದರೆ 7ನೇ ಮನೆ ಅಧಿಪತಿ 7ನೇ ಮನೇಲಿ ಇದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಫಲ ಇದೆ. ಆದರೆ ಶನಿ 7ನೇ ಮನೇಲಿ ಇದ್ದರೆ ಸಿಂಹರಾಶಿಯವ್ರಿಗೆ ಏನು ಫಲ? ಸಿಂಹರಾಶಿಯವ್ರಿಗೆ 7ನೇ ಮನೆಯಲ್ಲೇ ಶನಿ ಸ್ವಂತ ಮನೆಯಿರೋದ್ರಿಂದ ಈ ಫಲಗಳು ಒಳ್ಳೆಯ ಫಲ ಸಿಕ್ತು. ಆದರೆ ಸಿಂಹರಾಶಿಯವರಿಗೆ ರಾಶಿಯಾಧಿಪತಿ ಸೂರ್ಯ, ಶನಿ ಸೂರ್ಯ ಇಬ್ಬರು ಶತ್ರುಗಳು. ಏನು ಹೇಳುತ್ತೆ? ಶನಿಯು ಸಪ್ತಮದಲ್ಲಿದ್ದಾಗ ವಿವಾಹ ವಿಳಂಬವಾಗುವಂತಹ ಸಾಧ್ಯತೆಗಳು, ವೃದ್ಧಾಂಗಾನ ವಲ್ಲಭ ಅನ್ನುವಂಥದ್ದು ಎನ್ನುವಂತೆ ಬೇಗ ವಯಸ್ಸಾದಂಗೆ ಕಾಣುತ್ತೆ. ಮುಖದಲ್ಲಿ ವರ್ಚಸ್ಸು ಹೋಗುತ್ತೆ. ಸಿಂಹರಾಶಿಯವ್ರಿಗೆ ಕಳೆ ಕಮ್ಮಿ ಆಗುತ್ತೆ, ಅಂದರೆ ನೀವು ಅಷ್ಟು ಕಳಕಳಿಯಾಗಿ ಕಾಣೋದಿಲ್ಲ. ಮತ್ತು ಭೃಗುಸೂತ್ರದಲ್ಲಿ ಹೇಳ್ತೆ ಅತಿ ದುಃಖ ಅಂತ, ದುಃಖ ಜಾಸ್ತಿ ಆಗುವಂಥ ಸಾಧ್ಯತೆ. ಮತ್ತು ಪತ್ನಿ ಅನಾರೋಗ್ಯ, ಹೆಣ್ಣು ಮಕ್ಕಳಿಗೆ ಅನಾರೋಗ್ಯಗಳು ಜಾಸ್ತಿ ಬರುವಂಥ ಸಾಧ್ಯತೆ. ದಂತ ದೋಷ ಅಂದರೆ ಹಲ್ಲಿನ ದೋಷ ಬರುವಂಥದ್ದು, ಶರೀರ ದೋಷ, ಸ್ವಲ್ಪ ಶರೀರ ಕ್ರಶ್ ಆಗುತ್ತೆ, ಅಂದರೆ ಸ್ಕಿನ್ ಎಲ್ಲ ನಿಮಗೆ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಇದೆಲ್ಲ ನಿಮಗೆ
ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ಈ ದೋಷಗಳಾವುದು ಅಪ್ಲೈ ಆಗಲ್ಲ. ಅದಕ್ಕೆ ಮೂಲ ಜಾತಕವನ್ನು ತೋರಿಸ್ಕೊಳ್ಬೇಕು ನೀವು. ನುರಿತ ಜ್ಯೋತಿಷ್ಯರಿಗೆ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಸ್ಕೊಳ್ಬೇಕು. ಮತ್ತು ಶರೀರ ದೋಷ ಇವು ನಿಮಗೆ ಕಾಣೆ. ಅದರಲ್ಲೂ ಕೂಡ ಏನಾದರೂ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಬಂತು ಅಂತಂದರೆ ನೆಗ್ಲಿಜೆನ್ಸಿ ಮಾಡಬೇಡಿ. ಸ್ವಲ್ಪ ವ್ಯಾಧಿಗ್ರಸ್ತ ಆಗುತ್ತೆ. ಗುಪ್ತಾಂಗಗಳ ದೋಷ ಅಂದರೆ ಯೂರಿನರಿ ಇನ್ಫೆಕ್ಷನ್ಸು, ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಸ್ವಲ್ಪ ಪೈಲ್ಸ್ ಇಶ್ಯೂಸು, ಮೋಷನ್ ಪ್ರಾಬ್ಲಮ್ಸು ಇದೆಲ್ಲ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಶುಷ್ಕ ಆಗುತ್ತೆ ಶರೀರ. ಶುಷ್ಕ ಅಂದರೆ ನಿಮಗೆ ಶರೀರ ಏನಾಗುತ್ತೆ, ಎಣ್ಣೆ ಅಂಶ ಇರೋದಿಲ್ಲ ಶರೀರದಲ್ಲಿ, ಡ್ರೈ ಆಗಿಬಿಡುತ್ತೆ. ಶರೀರ ತುಂಬ ಡ್ರೈ ಆಗುತ್ತೆ. ಅದೆಲ್ಲ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸಿಂಹರಾಶಿಯವರು ಪ್ರತಿ ಶನಿವಾರ ಸ್ವಾಮಿಯ ದರ್ಶನವನ್ನು ಮಾಡಿ, ಅದು ಬಹಳ ಮುಖ್ಯ. ಅದನ್ನು ದರ್ಶನ ಮಾಡೋದ್ರಿಂದ ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಅದಂತೂ ಖಂಡಿತ ಮಾಡಲೇಬೇಕಾಗತ್ತೆ ನೀವು. ಜೊತೆಗೆ ಸಾಧ್ಯವಾದರೆ ವರ್ಷಕ್ಕೊಮ್ಮೆ ಅನ್ನೋದಕ್ಕಿಂತ ಒಂದು 6 ತಿಂಗಳು ಒಮ್ಮೆ ಒಂದು ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಕೂಡ ಸಿಂಹರಾಶಿಯವರಿಗೆ ಭಾಳ ಒಳ್ಳೆಯದು. ಅದನ್ನು ನಾನು ಅಡ್ವೈಸ್ ಮಾಡ್ತೀನಿ. ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾನು. ಸರಿ, ಹಾಗಾದರೆ ಶನಿ ಆಯಿತು. ಇನ್ನು ಗುರು 9ನೇ ಮನೆಯಿಂದ 10ನೇ ಮನೆಗೆ ಬರ್ತಾ ಇದ್ದಾರೆ. ಮೇ 1ನೇ ತಾರೀಕು 2024ರಿಂದ ಸಿಂಹರಾಶಿಯವರಿಗೆ ಗುರುಬಲ ಹೋಗುತ್ತೆ. ಬಟ್ ಗುರು 10ನೇ ಮನೆಗೆ ಬರ್ತಾರೆ. 10ನೇ ಮನೆ ವೃತ್ತಿ ಸ್ಥಾನ. ವೃತ್ತಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ನೋಡಿ, ಸಿಂಹರಾಶಿಯವರಿಗೆ ಸಂತಾನ ಕೊಡಬೇಕಾದ್ರೂ ಗುರುನೇ ಕೊಡಬೇಕು. ಪೂರ್ವ ಪುಣ್ಯವನ್ನು ಕೊಡಬೇಕಾದ್ರೂ ಗುರುನೇ ಕೊಡಬೇಕು. ಆಸ್ತಿಯನ್ನು ಕೊಡಬೇಕಾದ್ರೂ ಗುರುವೇ ಕೊಡಬೇಕು. ಅದೃಷ್ಟವನ್ನು ಕೊಡಬೇಕಾದ್ರೂ ಗುರುವೇ ಕೊಡಬೇಕು. ಸಿಂಹರಾಶಿಯವರಿಗೆ ಇದೆಲ್ಲ ಗುರು ಕೊಡೋದ್ರಿಂದ ಏನು ಫಲ, ವಿಶೇಷವಾಗಿ ದಶಮ ಸ್ಥಾನದಲ್ಲಿದ್ದಾಗ ಅನ್ನುವಂಥದ್ದು ನೋಡೋಣ. ಆಜ್ಞಾಲಂಬನಮೇ ತತ್ಸರ್ವಂ ಚಿಂತ್ಯಂ ಹಿ ದಶಮೇನ ಆಜ್ಞಾಮಾನ ವಿಭೂಷಣಾನಿ ವಸನ ವ್ಯಾಪಾರ ನಿದ್ರಾ ಕೃಷಿ ಹೇಳುತ್ತೆ. ಏನು 10ನೇ ಮನೆಯಲ್ಲಿ ಗುರು ಇದ್ದಾಗ, ಗುರು ದಶಮ ಸ್ಥಾನದಲ್ಲಿದ್ದಾಗ ಧಾರ್ಮಿಕ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಧನ ಅನ್ನುವಂಥದ್ದು ಬ್ಯಾಲೆನ್ಸ್ ಆಗುತ್ತೆ. ಹಣ ಸಂಪಾದನೆ ಹೆಚ್ಚು ಆಗಲ್ಲ, ಕಡಿಮೆನೂ ಆಗಲ್ಲ. ಬರುವಂಥ ಸಂಪಾದನೆ ನಿಮಗೆ ಉಳಿಯಲ್ಲ. ಆದರೆ ನಿಮಗೆ ಕಷ್ಟಗಳು ಬರದೇ ಇದ್ದಂಗೆ ಗುರು ನೋಡ್ಕೊಳ್ತಾರೆ. ನೀವೇನಾದರೂ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ವಕೀಲ ವೃತ್ತಿ, ವೇದಾಂತ, ವ್ಯಾಕರಣಶಾಸ್ತ್ರ ಇದರಲ್ಲೆಲ್ಲ ಓದ್ತಾ ಇದ್ರೆ ಸಕ್ಸಸ್ ಜಾಸ್ತಿ ಇದೆ. ಗುರು ನಿಮಗೆ ಪ್ರಬಲನಾಗಿದ್ದರೆ ಜನ್ಮ ಜಾತಕದಲ್ಲಿ ಮತ್ತಷ್ಟು ಬಲ. ನೀವು ಪ್ರವರ್ತಕರಾಗ್ತೀರಾ, ಪತ್ರಕರ್ತರಾಗ್ತೀರಾ, ವ್ಯಾಖ್ಯಾನಕಾರರು, ಪೌರೋಹಿತ್ಯ, ದೇವಸ್ಥಾನದ ಅರ್ಚಕ ವೃತ್ತಿ, ಧಾರ್ಮಿಕ ವೃತ್ತಿ ಇದರೆಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಮತ್ತೆ ಹೇಳುತ್ತೆ ಜೀವಾಂಶೆ ದ್ವಿಜ ಬುಧಾಕರಾದಿ ಧರ್ಮೈಹಿ ಎನ್ನುವಂತೆ ದೇವರ ಒಂದು ಪೂಜೆ ಮಾಡುವಂಥ ವೃತ್ತಿ. ಸುವರ್ಣ ಅಂದರೆ ಬಂಗಾರದ ಕೆಲಸ ಮಾಡುವಂಥವ್ರು, ಮತ್ತು ಪಂಚಲೋಹದ ಕೆಲಸ, ಬೆಳ್ಳಿ ಕೆಲಸ, ಈ ಸಂಬಂಧಪಟ್ಟಂಥ ಆಚಾರ್ಯಗಳು ಇರ್ತಲ್ಲ, ವಿಶ್ವಕರ್ಮರು, ಆಚಾರ್ಯರು ಮಾಡುವಂಥ ಕೆಲಸದಲ್ಲೆಲ್ಲ ಚೆನ್ನಾಗಿ ವೃದ್ಧಿ ಇರುತ್ತೆ. ಮತ್ತು ಲವಣ, ಉಪ್ಪಿನ ವ್ಯಾಪಾರಿಗಳು, ಉಪ್ಪನ್ನು ತಯಾರು ಮಾಡುವಂಥವ್ರು, ಮತ್ತು ಗಜಾಶ್ವಗಳು ವೃದ್ಧಿ ಆಗುತ್ತೆ. ಹಿಂದಿನ ಕಾಲದಲ್ಲಿ ಗಜಾಶ್ವಗಳು ಅಂತಂದರೆ ರಾಜರಿಗೆ ಬೇಕಾಗಿತ್ತು. ಈ ಕಾಲದಲ್ಲಿ ಸರ್ಕಾರ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಯಜ್ಞಗಳು, ಹೋಮಗಳು, ತೀರ್ಥಯಾತ್ರೆಗಳು ದರ್ಶನ ಮಾಡ್ತೀರಾ. ಹೆಚ್ಚಾಗಿ ಗುರು ಸೇವೆಗಳನ್ನು ಮಾಡ್ತೀರಾ. ದಶಮದ ಗುರು ಬಹಳ ವಿಶೇಷವಾದ ಫಲವನ್ನು ಕೊಡ್ತಾನೆ. ಆದರೆ ಗುರುಬಲ ಇದ್ದಷ್ಟು ಬಲ ಅಲ್ಲ. ಮತ್ತು ಅಧಿಕ ಜನಾನುರಾಗಿಗಳಾಗ್ತೀರಾ. ಅಂದರೆ ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೊಳ್ತೀರಾ. ಎಲ್ಲರೂ ನಿಮ್ಮನ್ನು ಮೆಚ್ಚಿಕೊಂಡು ಹಾಡಿ ಹೊಗಳುತ್ತಾರೆ. ಬೆಲ್ಲ ವ್ಯಾಪಾರ, ಸಕ್ಕರೆ ವ್ಯಾಪಾರ, ಸಿಹಿ ವ್ಯಾಪಾರ, ಬೀಜೋತ್ಪಾದನೆ ಉದ್ಯಮ, ಅರಿಶಿಣ ಇತ್ಯಾದಿ ವ್ಯಾಪಾರ ಮಾಡುವಂಥವ್ರಿಗೆ, ಅದನ್ನು ಉತ್ಪನ್ನ ಮಾಡುವಂಥವ್ರಿಗೆ, ಕೃಷಿಗಳಿಗೆ ಅಂದರೆ ರೈತರಿಗೆ ಭಾಳ ಚೆನ್ನಾಗಿದೆ. ಆಕಾಶಯಾನ, ಬಾಹ್ಯಾಕಾಶ ಸಂಬಂಧಪಟ್ಟಂಥ ಉದ್ಯೋಗ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ತಯಾರಿಗಳು ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡುವಂಥದ್ದು, ಬಯಾಲಜಿ ಓದುವಂಥವ್ರಿಗೆ, ಬಯೋ ಓದುವಂಥವ್ರಿಗೆ, ಸೈಂಟಿಸ್ಟ್ ಆಗಿರ್ತಕ್ಕಂಥವ್ರಿಗೆ, ರೇಷ್ಮೆ ವ್ಯಾಪಾರಿಗಳಿಗೆ, ಉದ್ಯಮ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಧಾನ್ಯ ಉತ್ಪತ್ತಿ ಮಾಡುವಂಥವ್ರಿಗೆ, ಧಾನ್ಯ ಮಾರುವಂಥವ್ರಿಗೆಲ್ಲ ತುಂಬ ಒಳ್ಳೆ ಫಲವನ್ನು ಕೊಡ್ತಾನೆ. ಗುರು ನಿಮ್ಮ ಮೂಲ ಜಾತಕದಲ್ಲಿ ಬಲಿಷ್ಠವಾಗಿದ್ದರೆ ಲ್ಯಾಂಗ್ವೇಜಸ್ ಅಂದರೆ ಬೇರೆ ಬೇರೆ ಭಾಷೆಗಳಿಂದ ನಿಮಗೆ ಸಂಪಾದನೆ ಆಗುವಂಥ ಸಾಧ್ಯತೆ, ವ್ಯಾಕರಣ ಶುದ್ಧಿ, ಸ್ಪಷ್ಟವಾದ ಮಾತು ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚು ಇರುತ್ತೆ. ಜೊತೆಗೇನಪ್ಪ ಅಂತಂದರೆ ಕೆಲವೊಂದಿಷ್ಟು ಜವಾಬ್ದಾರಿಗಳು, ಮೆಂಟರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಿಂಹರಾಶಿಯವರಿಗೆ ಪುರಾಣ ಪ್ರವಚನ ಮಾಡುವಂಥವ್ರು ಆಗಬಹುದು. ಮತ್ತು ಧಾರ್ಮಿಕ ಕ್ಷೇತ್ರಗಳಂತೂ ಭಾಳ ಮಹತ್ವ ಕೊಡ್ತೀರಾ. ಆದರೂ ಸುಖ, ಸಂತೋಷ ಇವೆಲ್ಲವೂ ನಿಮಗೆ ಭಾಳ ಚೆನ್ನಾಗಿ ವೃದ್ಧಿ ಆಗುತ್ತೆ. ಉದ್ಯೋಗಕ್ಕೆ ನಿಮಗೇನು ಕಂಟಕ ಬರಲ್ಲ. ಉದ್ಯೋಗ ತುಂಬ ಚೆನ್ನಾಗಿರುತ್ತೆ. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಶರೀರ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ. ಒಳ್ಳೆ ಬುದ್ಧಿ ನಿಮಗೆ ಸಿಗುತ್ತೆ. ಜೊತೆಗೆ ಒಳ್ಳೆ ಒಳ್ಳೆ ರಾಜಕೀಯ ವ್ಯಕ್ತಿಗಳ ಸಹಕಾರ, ಪರಿಚಯದಿಂದ ಅಧಿಕಾರ ಪ್ರಾಪ್ತಿಯಾಗುತ್ತೆ. ಮತ್ತು ವಿಶೇಷವಾದ ಫಲವನ್ನು ನೀವು ಅನುಭವಿಸ್ಬೋದು. ಗುರು ಧನಕಾರಕ, ದಶಮದಲ್ಲಿದ್ದಾಗ
ಇದ್ದಾಗ ನೀವು ಶ್ರಮಪಟ್ಟು ಸಂಪಾದನೆ ಮಾಡಬೇಕು. ಇಷ್ಟು ದಿನ ನಿಮಗೆ ಶ್ರಮ ಇಲ್ಲ ಅಂದ್ರೂ ಸಂಪಾದನೆ ಆಗ್ತಿತ್ತು. ಆದರೆ ಈಗ ಮೇ 1, 2024ರಿಂದ 1 ವರ್ಷಗಳ ಕಾಲ ಗುರು ನಿಮಗೆ ಚೆನ್ನಾಗಿಲ್ಲ, ಶನಿನೂ ಚೆನ್ನಾಗಿಲ್ಲ. ಗುರು ಚೆನ್ನಾಗಿಲ್ಲ ಅಂದರೆ ಅರ್ಥಾತ್ ಗುರುಬಲ ಇಲ್ಲ. ಗುರು 10ನೇ ಮನೆಯಲ್ಲಿದ್ದರೆ ಚೆನ್ನಾಗಿರುತ್ತೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಾ, ಸಂಪಾದನೆ ಮಾಡಿದ್ದ ದುಡ್ಡನ್ನು ಸ್ವಲ್ಪ ಎತ್ತಿಟ್ಕೊಂಡು ನೀವು ಅಕ್ಯುಮುಲೇಟ್ ಮಾಡಿಕೊಂಡು ಜೀವನವನ್ನು ಚೆನ್ನಾಗಿ ಸಾಗಿಸಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ಗುರುಗೆ ಯಾವುದು ಶಾಂತಿ ಬೇಕಾಗಿಲ್ಲ, ಆದರೆ ಕಂಪಲ್ಸರಿ ಶನಿಗೆ ಶಾಂತಿ ಮಾಡಿಕೊಳ್ಳಲೇಬೇಕು. ಯಾಕೆಂದ್ರೆ ಕಂಟಕ ಶನಿ ಪ್ರಭಾವ ಪರಿಪೂರ್ಣವಾಗಿ ಬರೋ ವರ್ಷ ಯುಗಾದಿ ಹಬ್ಬದವರೆಗೂ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಶನಿಯನ್ನು ಆರಾಧನೆ ಮಾಡಿ, ಶಿವನನ್ನ ಆರಾಧನೆ ಮಾಡಿ. ನೋಡಿದ್ರಲ್ಲ ಸಿಂಹರಾಶಿಯವರ ಯುಗಾದಿ ಭವಿಷ್ಯ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಮತ್ತೊಮ್ಮೆ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.